ಸ್ವರ್ಗಾದಭ್ಯೇತಮೇದಿನಿ ಧರ್ಮ ನತೇಶ್ವಸ್ತಿ ನ ಸಂಘರ್ಷ ಪರಸ್ಪರಂ ಮರ್ಯಾದಾ ವ್ಯುತ್ಕ್ರಮೋ ನಾಪಿ ತೇಷು ದೇಶೇಷು ಸಪ್ತಷು. ಈ ಕ್ರೌಂಚ ಮೊದಲಾದ ದ್ವೀಪಗಳ ವಿವರವನ್ನು ಕೊಡ್ತಾ ಈಗ ಹೇಳಿದ ಶಾಕ ದ್ವೀಪದ 7 ಜನರ ರಾಜರ ಹೆಸರನ್ನ ಹೇಳಿ ಅವರ ಹೆಸರಲ್ಲೇ ಆ ಭೂಭಾಗಗಳ ಪ್ರಸಿದ್ಧಿಯನ್ನ ತಿಳಿಸಿ ಆದರೆ ಅವರು ರಾಜ್ಯಭಾರವ ನಡೆಸುವ ಸಂದರ್ಭದಲ್ಲಿ ಪರಸ್ಪರ ಗಲಾಟೆ ಮರ್ಯಾದಾ ವ್ಯುತ್ಪರ್ಮ ನೀತಿಗಳ ಮೀರುವುದಿಲ್ಲ. ನಾಪಿತೇಶು ದೇಶ ಯಾವ 7 ವಿಭಾಗಗಳಲ್ಲೂ ಎಲ್ಲೂ ಯಾವುದೇ ಸಂದರ್ಭದಲ್ಲಿ ಅವರಿಗೆ ಪರಸ್ಪರ ಭಿನ್ನಾಭಿಪ್ರಾಯ ಉಂಟಾಗುವುದಿಲ್ಲ ಅನ್ನೋದನ್ನ ಹೇಳಿದ್ರು. ಅಂತ ಇಷ್ಟಾಹ ಅವರು ಬ್ರಾಹ್ಮಣ್ಯದ ಗುಣಗಳಿದ್ದವರು. ಮಾನಸ ಅದರ ಮಾನಸ ಭಾವ ಅನ್ನೋದು ವೈಶ್ಯ ಭಾವ ಆದರೆ ಮಂದಗ ಅವರು ಶೂದ್ರ ವರ್ಣದ ಭಾವದವರು ಅಂತ ಹೇಳಿ ಶಾಕದ್ವೀಪೇ ತುತೈರ್ವಿಷ್ಣು ಸೂರ್ಯ ರೂಪಧರೋ ಮುನೇ ಹಿಂದೆ ರುದ್ರಾಂತರ್ಯಾಮಿಯಾಗಿ ಭಗವಂತನ ಸಂಕರ್ಷಣ ರೂಪಿ ಪರಮಾತ್ಮನನ್ನ ಚಿಂತಿಸುವ ಕ್ರಮವನ್ನ ಹೇಳಿದ್ರು. ಈಗ ಸೂರ್ಯನಾರಾಯಣ ರೂಪವನ್ನ ಸೂರ್ಯಾಂತರ್ಗತನಾಗಿ ಸೂರ್ಯ ರೂಪಧರೋ ಹರಿಹಿ, ಯಾಕೆಂದ್ರೆ ಸೂರ್ಯನಲ್ಲಿ ನಿಂತ ನೈವ ಶಕ್ತಿ ರವೇಹಿ ರಾಜನ್ ಅಂತ ಕೃಷ್ಣನೇ ಉದ್ಧವ ಗೀತೆಯಲ್ಲಿ ನೈವ ಶಕ್ತಿ ರವೇಹೆ ರವೇಹೆ ಶಕ್ತಿ ನೈವ ತಾಪನಿ ಪ್ರಕಾಶಿನಿ ಅನ್ನುವ ಯಾವ ಗುಣಗಳಿದೆ ಅದು ನಾನೇ ಒಳಗೆ ನಿಂತು ಪ್ರಕಾಶ ಪ್ರಚುರಪಡಿಸುವವನು, ಪ್ರತಾಪವನ್ನು ತೋರುವವನು ಅಂತ ಹೇಳಿದ ಮಾತುಗಳು ಇವೆ. ಹಾಗಾಗಿ ಸೂರ್ಯರೂಪಧರನಾಗಿ ಸೂರ್ಯಾಂತರ್ಯಾಮಿಯಾಗಿ ಲೋಕದ ಈ ಎಲ್ಲ ಕಾರ್ಯಭಾರಗಳನ್ನು ನಡೆಸುವವನು ನಾನೇ ಅಂತ ಕೃಷ್ಣ ಹೇಳಿದ್ದ. ಅದನ್ನ ಇಲ್ಲಿ ಈ ಶಾಕದ್ವೀಪದಲ್ಲಿ ಸೂರ್ಯಾಂತರ್ಗತನಾಗಿ ಭಗವಂತ ಅವರಿಗೆ ಕಾಣಿಸಿಕೊಂಡು ಆ ಮೂಲಕ ಲೋಕದ ಹಿತವನ್ನು ಉಂಟು ಮಾಡ್ತಾನೆ ಅನ್ನೋದನ್ನ ನಿರೂಪಿಸ್ತಾ ಇದ್ದಾರೆ. ಹೇಗೆ ಉಳಿದ ದ್ವೀಪಗಳಲ್ಲೆಲ್ಲ ತತ್ತದ್ ವರ್ಣದವರು ತತ್ತತ್ ಕರ್ಮಗಳನ್ನು ಮಾಡಿಕೊಂಡು ನೆಮ್ಮದಿಯಿಂದ ಪರಸ್ಪರ ಸಹಕೃತರಾದ ಬದುಕನ್ನು ನಡೆಸ್ತಾ ಇದ್ದಾರೋ ಆ ರೀತಿ ಇಲ್ಲೂ ಕೂಡ ಸಮ್ಯಕ್ ಕರ್ಮಭಿಹಿ ನಿಯತಾತ್ಮಭಿಹಿ ಇಜ್ಜತೆ, ಸರಿಯಾದ ಕ್ರಮಗಳಿಂದ ಸರಿಯಾದ ಕರ್ಮಗಳನ್ನು ಸರಿಯಾದ ಕಾಲಕ್ಕೆ ಸರಿಯಾದ ಮಂದಿಯಿಂದ ಮಾಡಿಸ್ತಾ ಸುಖವಾಗಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮುಂದೋದ್ರಿ? ಶಾಕದ್ವೀಪೇ ತೈರ್ವಿಷ್ಣು ಶಾಕದ್ವೀಪಸ್ತು ಮೈತ್ರೇಯ ಕ್ಷೀರೋದೇನ ಸಮಾವೃತ. ಈ ಶಾಕದ್ವೀಪದ ಹೊರಭಾಗಕ್ಕೆ ಕ್ಷೀರೋದ ಅಂತಂದ್ರೆ ಹಾಲಿನ ಸಮುದ್ರ, ಕ್ಷೀರೋದೇನ ಸಮಾವೃತ ಶಾಕದ್ವೀಪ ಪ್ರಮಾಣೇನ ವಲಯೇನೇವ ಗೋಷ್ಠಿತ. ಈ ಸಮುದ್ರ ಶಾಕದ್ವೀಪದಷ್ಟೇ ಪ್ರಮಾಣದಲ್ಲಿ ಹೊರಭಾಗದಲ್ಲಿ ಕ್ಷೀರ ಸಮುದ್ರ ಇದೆ.
ವೇಷ್ಟಿತ ಆಗ್ಬೇಕದು ತುಂಬಿದೆ ಅಂತ ಅಂದ್ರೆ ಆವರಿಸಿಕೊಂಡಿದೆ. ಕ್ಷೀರಾಬ್ಧಿ ಸರ್ವತೋ ಬ್ರಹ್ಮನ್ ಪುಷ್ಕರಾಖ್ಯೇನ ವೇಷ್ಟಿತ. ಕ್ಷೀರಾಬ್ಧಿ ಮುಂದೆ ಪುಷ್ಕರ ಅನ್ನುವಂತಹ ಶಾಖದ ನಂತರದ ದ್ವೀಪದ ಆವರಕವಾಗಿ ನಿಂತಿದೆ. ಮುಂದೋಗಿ. ಮುಂದೆ ಹೋಗಿ. ಮುಂದೆ 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 ಹೋಗ್ಲಿ. ಮುಂದೆ ಹೋಗಲ್ವಾ? ಹ್ಮ್. ದ್ವೀಪೇನ ಶಾಖದ್ವೀಪಾತ್ತು ದ್ವಿಗುಣೇನ ಸಮಂತತಃ. ಶಾಖದ್ವೀಪಾತ್ತು ದ್ವಿಗುಣೇನ, ಹಿಂದೆ ಹೇಳಿದ ಶಾಖದ್ವೀಪಕ್ಕಿಂತ ಈ ಪುಷ್ಕರ ದ್ವೀಪ ಅನ್ನೋದು 2 ಪಟ್ಟು ದೊಡ್ಡದಾಗಿದೆ. ಪುಷ್ಕರೇ ಸವನಸ್ಯಾಪಿ ಮಹಾವೀರೋ ಭವತ್ಸುತಃ. ಸವನ ಅನ್ನುವಂತಹ ರಾಜ ಈ ಪುಷ್ಕರ ದ್ವೀಪದಲ್ಲಿ ನಾಯಕನಾಗಿ ನಿಂತಿದ್ದಾನೆ. ಅವನಿಗೆ ಮಕ್ಕಳಿದ್ದಾರೆ. ಮಹಾವೀರೋ ಅಭವತ್. ಅಷ್ಟೇ ಅಲ್ಲ, ಧಾತುಕಿ ತಯೋಸ್ತತ್ರ 2 ವರ್ಷೆ ನಾಮ ಚಿಹ್ನಿತೆ. ಮಹಾವೀರ ಮತ್ತು ಧಾತುಕಿ ಅನ್ನುವ ಇಬ್ಬರ ಹೆಸರಿನಲ್ಲಿ 2 ವರ್ಷಗಳು ಈ ಪ್ರದೇಶದಲ್ಲಿ ಪುಷ್ಕರದಲ್ಲಿದೆ. ಮಹಾವೀರಂ ತಥೈವಾನ್ಯನ್ ಅನ್ಯತ್ ಧಾತುಕಿ ಖಂಡ ಸಂಹಿತಂ. ಒಂದು ಮಹಾವೀರ, ಇನ್ನೊಂದು ಧಾತುಕಿ ಅನ್ನುವ 2 ಹೆಸರಿನಿಂದಲೇನೆ ಅದು 2 ಖಂಡಗಳಾಗಿ ವಿಭಾಗಗೊಂಡಿದೆ. ಏಕಶ್ಚಾತ್ರ ಮಹಾಭಾಗ ಪ್ರಖ್ಯಾತೋ ವರ್ಷ ಪರ್ವತ ಮಾನಸೋತ್ತರ ಸಂಜ್ಞೋ ವೈ ಮಧ್ಯತೋ ವಲಯಾಕೃತಿ ಯೋಜನಾನಾಂ ಸಹಸ್ರಾಣಿ ಊರ್ಧ್ವಂ ಪಂಚಾಶದುಚ್ಛ್ರಿತಃ. ಈ ಪ್ರಖ್ಯಾತವಾದ ಒಂದು ಪರ್ವತ ಅಲ್ಲಿ 2 ನಡುವೆ ಇದೆ. ಏಕಃ ಪರ್ವತ ಪ್ರಖ್ಯಾತ. ಪ್ರಖ್ಯಾತ ಅಂತಾನೆ ಆ ಪರ್ವತದ ಹೆಸರು. ಅಲ್ಲ, ಪ್ರಖ್ಯಾತ ಅಲ್ಲ. ಮಾನಸೋತ್ತರ ಪರ್ವತ ಅಂತ ಅದಕ್ಕೆ ಹೆಸರು. ಅದು ಪ್ರಸಿದ್ಧಿಗೊಂಡಿದೆ, ಮಾನಸೋತ್ತರ ಪರ್ವತ. ಅದು ಮಧ್ಯತೋ ವಲಯಾಕೃತಿ. ಆ ಖಂಡದ ಮಧ್ಯಭಾಗದಲ್ಲಿ ಒಂದು ವೃತ್ತಾಕಾರದ ಭೂಭಾಗ ಇದೆ. ಆ ಎತ್ತರದ ಬೆಟ್ಟದ ವಲಯ. ಅದ 2 ಪರ್ವತಗಳ ನಡುವೆ ವೃತ್ತಾಕೃತಿಯಲ್ಲಿ ಈ ಪರ್ವತ ಎತ್ತರಕ್ಕೆ ಸಾವಿರಾರು ಯೋಜನೆಗಳಷ್ಟು ಎತ್ತರಕ್ಕಿದೆ. ಅಗಲಕ್ಕೆ 1000 ಯೋಜನೆಗಳಷ್ಟಿದೆ. ಊರ್ಧ್ವಕ್ಕೆ ಪಂಚಾಶದುಚ್ಛ್ರಿತ 50 ಯೋಜನೆಗಳಷ್ಟು ಎತ್ತರಕ್ಕೆ ಬೆಟ್ಟ ಬೆಳೆದು ನಿಂತಿದೆ. ತಾವದೇವತು ವಿಸ್ತೀರ್ಣ ಸರ್ವತಃ ಪರಿಮಂಡಿತ್ ಮಂಡಲ. ಅಂದ್ರೆ ವಿಸ್ತೀರ್ಣವು ಕೂಡ ಅದೇ ಯೋಜನೆಗಳಷ್ಟು, ಸಹಸ್ರ ಇಂಟು 50 ಮಾಡಿದರೆ ಹೇಗೋ ಅದು ಇಡೀ ಪರಿಸರಕ್ಕಾಗುವಷ್ಟಿದೆ. ಪರಿಮಂಡಲ ಅನ್ನುವಷ್ಟಂತ ಬೆಳೆಸಿದ್ದಾರೆ. ಅಂದ್ರೆ ಪರಿತಃ, ಸುತ್ತ ಪೂರ್ತಿ ಸೇರಿ ವೃತ್ತಾಕೃತಿಯಲ್ಲಿ ಈ ಬೆಟ್ಟ ವ್ಯಾಪಿಸಿಕೊಂಡಿದೆ. ಪುಷ್ಕರ ದ್ವೀಪ ವಲಯಂ ಮಧ್ಯೇನ ವಿಭಜನ್ನಿವ. ಪುಷ್ಕರದ ದ್ವೀಪವನ್ನು ಕರೆಕ್ಟ್ ಆಗಿ ಮಧ್ಯದಲ್ಲಿ ವಿಭಾಗ ಮಾಡುವಂತೆ ಇದು ಕಾಣುತ್ತೆ. ವಲಯಂ ವಿಭಜನ್ನಿವ ಸ್ಥಿತೋಸೌ ತೇನ ವಿಚ್ಛಿನ್ನಂ ಜಾತಂ ತದ್ವರ್ಷಕದ್ವಯಂ. ಇದು ತದ್ವರ್ಷಕದ್ವಯಂ, ಆ 2 ವರ್ಷಗಳನ್ನು ಸ್ಪಷ್ಟವಾಗಿ ವಿಭಾಗ ಮಾಡುವುದಕ್ಕೇನೆ ಅಲ್ಲಿ ಇಟ್ಟಿದ್ದಾರೆ ಅನ್ನೋ ಹಾಗೆ ಕಾಣುತ್ತೆ. ಮುಂದೋಗ್ಲಿ.
वलयाकारमेकैकं तयोर्वर्षं तथा गिरिः दशवर्षसहस्राणि तत्र ಜೀವಂತಿ ಮಾನವಾಃ. ವೃತ್ತಾಕಾರದಲ್ಲಿರುವಂತಹ ಈ ಎರಡು ವರ್ಷಗಳು ಕೂಡ, ಈ ಬೆಟ್ಟವು ಕೂಡ ವೃತ್ತಾಕಾರ, ಆ ವರ್ಷಗಳು ಕೂಡ ವೃತ್ತಾಕಾರದಲ್ಲಿ ದಶವರ್ಷ ಸಹಸ್ರಾಣಿ 16,000 ವರ್ಷಗಳ ಕಾಲ ಮನುಷ್ಯರು ಅಲ್ಲಿ ಬದುಕುತ್ತಾರೆ. ಅಂದ್ರೆ ಈ ಭೂಮಿಯ ಹಾಗೆ ಅವರಿಗೆ 100 ವರ್ಷ ಆಯುಷ್ಯ ಅಂತ ಈ ರೀತಿ ಯಾವುದೇ ತಡೆಗೋಡೆ ಇಲ್ಲ. ಅವರು 16,000 ಸ್ವಸ್ಥ ಆಸ್ತಾಂ. ಅವರು ಪರಸ್ಪರ ನಾನು ಮೇಲು ನೀನು ಕೀಳು, ನಾನು ದೊಡ್ಡವನು ನೀನು ಚಿಕ್ಕವನು ಅನ್ನುವ ಯಾವುದೇ ವಿಭಾಗ ಇಲ್ಲದೆ ಅವರವರ ಕರ್ತವ್ಯಕ್ಕೆ ತಕ್ಕಷ್ಟು ಫಲವನ್ನ ಪಡೀತಾರೆ. ಅವರವರ ಯೋಗ್ಯತೆಗೆ ತಕ್ಕ ಕಾರ್ಯಭಾರಗಳಲ್ಲಿ ತೊಡಗ್ತಾರೆ. ಎಲ್ಲರೂ ಪರಸ್ಪರ ಒಬ್ಬರಿಗೊಬ್ಬರು ಹೊಂದಾಣಿಕೆಯಿಂದ ಬದುಕ್ತಾರೆ. ಹಾಗಾಗಿ ಅಧಮೋತ್ತಮ ಅಂತ ವಿಭಾಗ ಇಲ್ಲ. ನತೇಶ್ವಾಸ್ ನವದ್ಯವತಕೌ ತಥಾ ದ್ವಿಜ. ಯಾರೋ ಕೊಲ್ಲುವುದು, ಯಾರೋ ಸಾಯುವುದು, ಯಾರದ್ದು ಮೇಲೆ ದ್ವೇಷ, ಯಾರದ್ದು ಮೇಲೆ ಅಸೂಯೆ, ಈ ರೀತಿ ಯಾವುದೇ ಹ್ಯೂಮನ್ ಟೆಂಡೆನ್ಸಿ ಅನ್ನೋದು ಅಲ್ಲಿ ಕಾಣುವುದಿಲ್ಲ. ಅಂದ್ರೆ ಅವರು ಉತ್ತಮ ಜೀವಿಗಳಾಗಿ ಅಲ್ಲಿ ವಾಸ ಮಾಡ್ತಾರೆ. ನೇರ್ಷ್ಯ, ಅಸೂಯ, ಹೊಟ್ಟೆ ಕಿಚ್ಚಾಗಲಿ ಅಥವಾ ಸ್ಪರ್ಧೆ ಆಗಲಿ ಅಲ್ಲಿ ಇಲ್ಲ. ನ ದ್ವೇಷೋ ನ ಭಯಂ, ಭಯ ಇಲ್ಲ, ದ್ವೇಷ ಇಲ್ಲ. ದೋಷ ಲೋಭಾದಿಕೋ ನಚ, ಲೋಭಾದಿ ದೋಷಗಳು ಕೂಡ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಎನ್ನುವಂತಹ ದೋಷಾದಿಗಳು ಕೂಡ ಅಲ್ಲಿ ಇಲ್ಲ. ಮಹಾಪೀತಂ ಬಹಿರ್ವರ್ಷಂ, ಘಾತಕಿ ಖಂಡಮಂತತಃ, ಬೇಕಾದಷ್ಟು ನೀರು ಕುಡಿಯಲಿಕ್ಕೆ ಬೇಕಿರುವಂತಹ ವ್ಯವಸ್ಥೆ, ಹೊರಗಿನಿಂದ ಮಳೆ ಬಂದು ಒಳಗೆ ನೀರು ತುಂಬಿಕೊಳ್ಳುತ್ತೆ. ಧಾತಕಿ ಖಂಡ, ಘಾತಕಿ ಗಂಧ ಅದು ಒಳಗಿರುವಂತದ್ದು. ಅಂತತಃ ಮಾನಸೋತ್ತರ ಶೈಲಸ್ಯ ದೇವ ದೈತ್ಯಾದಿ ಸೇವಿತಂ, ಆ ಮಾನಸೋತ್ತರ ಪರ್ವತ ಅನ್ನುವಂಥದ್ದು ದೇವತೆಗಳು ಮತ್ತು ದೈತ್ಯರಿಂದ ನಿರಂತರವಾಗಿ ಸೇವನೆಗೊಳ್ಳುವಂಥದ್ದು. ಸತ್ಯಾನೃತೇನ ತತ್ರಾಸ್ತಾಂ ದ್ವೀಪೇ ಪುಷ್ಕರ ಸಂಹಿತೆ. ದ್ವೀಪ ಪುಷ್ಕರ ಸಂಹಿತವಾದಂತಹ ದ್ವೀಪದಲ್ಲಿ ದೇವತೆಗಳು ದೈತ್ಯರು ಎಲ್ಲರೂ ಕೂಡ ಅವರವರ ಸ್ವಭಾವಕ್ಕನುಗುಣವಾಗಿ ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸುವವರಾಗಿ ಇದ್ದಾರೆ. ನತತ್ತಣದ್ಯ ಶೈಲಾವ ದ್ವೀಪೇ ವರ್ಷದ್ವಯಾನ್ವಿತೆ. ಒಂದು ವಿಶೇಷ ಹಿಂದಿನದಕ್ಕಿಂತ ಏನಿದೆ ಅಂದ್ರೆ, ಈ ಪರ್ವತ ಬಿಟ್ಟು ಬೇರೆ ಪರ್ವತಗಳಿಲ್ಲ, ನದಿಗಳಂತೂ ಇಲ್ಲವೇ ಇಲ್ಲ. ಯಾಕಂದ್ರೆ ಕ್ಷೀರಾನ್ನ ಭೋಜನ ಮಾಡಿಕೊಂಡು ಈ ರೀತಿ ಬಿಡ್ತಾರೆ ಅನ್ಸುತ್ತೆ. ನದಿಗಳಿಲ್ಲ ಅಂತ ಅಲ್ಲಿ. ನತತ್ತಣದ್ಯ ಶೈಲಾವ ದ್ವೀಪೇ ವರ್ಷದ್ವಯಾನ್ವಿತೆ. ಹಿಂದೆ ಹೇಳಿದ ಮಹಾವೀರ ಎರಡು ದ್ವೀಪಗಳಲ್ಲೂ ಕೂಡ ಯಾವುದೇ ನದಿಗಳ ಸಂಚಾರ. ತುಲ್ಯ ವೇಷಾಸ್ತು ಮನುಜಾ ದೇವಾಸ್ತತ್ರೈಕರೂಪಿಣ. ಅಲ್ಲಿ ಮನುಷ್ಯೋತ್ತಮರು ಕೂಡ ದೇವತೆಗಳಂತೆ ಭಾಸವಾಗ್ತಾರಂತೆ. ನೋಡ್ಲಿಕ್ಕೆ ಅಂತ ಅದ್ಭುತವಾದ ಸ್ವಭಾವ ಅವರದ್ದು. ಅಂದ್ರೆ ಅಂಥ ಒಂದು ಪರಿಚಯವನ್ನು ನಮ್ಗೆ ಕೊಡ್ತಾ ಇದ್ದಾರೆ ಅಂದ್ರೆ, ನಾವು ತಿಳ್ಕೊಂಡಷ್ಟೇ ಇಲ್ಲಿರುವ ಈಗ ಭೂಭಾಗದ ಜನಗಳಲ್ಲ, ಇನ್ನೂ ಅನೇಕ ಇಲ್ಲಿ ತೊಂದರೆಯಾಗಿ ಅಲ್ಲಿಂದ ಜನ ಮತ್ತೆ ಬಂದು ಇಲ್ಲಿಯ ಸಂತತಿಯನ್ನ, ಕರ್ಮ ಭೂಮಿಗೆ ಬೇಕಿರುವ ವ್ಯವಸ್ಥೆಯ ವೃತ್ತಿಯನ್ನ ಅವ್ರು ನಡೆಸ್ತಾರೆ. ಯೋಗಿಗಳು ಎಲ್ಲಿಂದಲೋ ಬರ್ತಾರೆ ಅಂತೆಲ್ಲ ಕೆಲವೊಂದ್ಸರ್ತಿ ಎಲ್ಲಿರ್ತಾರೆ ಅಂತ ಗೊತ್ತಾಗುದಿಲ್ಲ, ಬರ್ತಾರೆ ಅಂತ ಹೇಳ್ತಾರಲ್ಲ. ಬಹುಶಃ ಇಂಥ ಜಾಗಗಳಲ್ಲಿ ಇದ್ದವರು ಅವರು ಬರ್ತಾರೆ ಅಂತ ಅನ್ಸುತ್ತೆ ನಮಗೆ. ಸರ್ವರ್ತು ಸುಖತಃ ಕಾಲೋ ಜರಾರೋಗಾದಿವರ್ಜಿತಃ ಧಾತಕೀ ಖಂಡ ಸಂಜ್ಞೇಯಂ ಮಹಾವೀರೇ ಚ ವೈಮನೆ. ಸರ್ವ ಋತು ಸುಖತಃ, ಎಲ್ಲಾ ಋತುಗಳಲ್ಲೂ, ಅಂದ್ರೆ ಚಳಿಗಾಲದಲ್ಲಿ ಚಳಿಯಾಗಿ ಪ್ರಾಣ ಹೋಗುದು, ಸೆಕೆಗಾಲದಲ್ಲಿ ಸೆಕೆಯಾಗಿ ಪ್ರಾಣ ಹೋಗುದು ಅನ್ನುವ ಈ ತರದ ದುಸ್ಥಿತಿಗಳಿಲ್ಲ. ಸರ್ವರ್ತು ಸುಖದ ಕಾಲ, ಎಲ್ಲ ಋತುಗಳಲ್ಲೂ ಆಯಾ ಋತುಗಳ ಗುಣಗಳನ್ನ ಎಂಜಾಯ್ ಮಾಡ್ತಾರೆ ಜನ. ಆಮೇಲೆ
ಜರಾರೋಗಾದಿ ವರ್ಜಿತ, ವೃದ್ಧಾಪ್ಯ ಅನ್ನುವ ದೋಷ ಇಲ್ಲ, ರೋಗಗಳ ಉಪಟಳ ಇಲ್ಲ, ಈ ಯಾವುದೇ ರೀತಿಯಾದ ಲೋಕ ವಿಭಾಜಕವಾದ ಧರ್ಮಗಳು ಅಲ್ಲಿ ಬರುವುದಿಲ್ಲ. ಘಾತಕಿ ಖಂಡ ಸಂಜ್ಞಾಯಂ ಮಹಾವೀರೇ ಚ ವೈಮುನೆ, ಈ ಘಾತಕಿ ಖಂಡದಲ್ಲಿ ಮತ್ತು ಮಹಾವೀರದಲ್ಲಿ ಇಂತಹ ದುರ್ಲಭತರವಾದಂತಹ ಆ ಲೋಕೋತ್ತರವಾದ ಗುಣಗಳಿಂದ ಅದು ತುಂಬಿದೆ. ಲೋಕದಲ್ಲಿ ನಾವು ಕಾಣದೇ ಇರುವಂತಹ ಒಂದು ವಿಶಿಷ್ಟವಾದ ಲಕ್ಷಣಗಳು ಅಲ್ಲಿ ನೆಲೆಸಿವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನ್ಯಗ್ರೋಧ ಪುಷ್ಕರ ದ್ವೀಪೆ ಬ್ರಹ್ಮಣ ಸ್ಥಾನಮುತ್ತಮಂ, ಬ್ರಹ್ಮಣ ಸ್ಥಾನಂ. ನ್ಯಗ್ರೋಧ ಅಂತ ಒಂದು ದೊಡ್ಡ ಮರ ಇದೆ, ಅದು ಚತುರ್ಮುಖನಿಗೆ ವಿಶೇಷವಾಗಿ ಸಂಬಂಧಿತವಾದಂತಹ ಪೂಜ್ಯಮಾನ ಸುರಾಸುರೈ, ಆ ದ್ವೀಪದ ಮಧ್ಯಭಾಗದ ನಿಗ್ರೋಧದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅಂತಹ ವಾಸ ಮಾಡುವ ಭಗವಂತನಿಗೆ ಅಲ್ಲೇ ಒಂದು ಪೂಜೆ ನಡೆಯುತ್ತೆ. ದೇವತೆಗಳು, ಸುರರು, ಅಸುರರೆಲ್ಲರೂ ಕೂಡ ಗೌರವ ಸಲ್ಲಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮುಂದೆ ಸ್ವಾದೂದಕದ ವಿವರಣೆಯನ್ನು ಕೊಡ್ತಾರೆ. ಪುಷ್ಕರ ದ್ವೀಪದ ಸುತ್ತ ಇರುವಂತಹ ಇನ್ನೂ ಮುಂದಿನ ವಿವರಣೆಗಳನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಹರಿ ಓಂ.